ಸಹೃದಯರಿಗೆಲ್ಲ ನಮಸ್ಕಾರ. ಬಂಧುಗಳೇ, ಈ ಜಗ ಭಗವಂತನ ಚಿತ್ರ. ಅದರಲ್ಲಿ ಇದೂ ಒಂದು ಈ ಚಿತ್ರಕೂಟ. ದೇವನ ಕಲಾಕುಂಚದ ಚಿತ್ರವಾದ ಗೋ, ಕೃಷಿ, ಔಷಧಿ, ಯೋಗಜ್ಞಾನ ಮೊದಲಾದ ಚಿತ್ರಗಳು ಏಕತ್ರ ನೆಲೆಗೊಂಡ ಸುಂದರ ತಾಣವಿದು. ಸ್ನೇಹಿತರೆ, ಈಗ ಒಂದು ಕುತೂಹಲದ ಕಥೆಗೆ ನೀವು ಕಿವಿಯಾಗಬೇಕು. ರಾಜೇಶ ಎಂಬ ಪುಟ್ಟ ಹುಡುಗ ಇದೇ ಕಳಿಯ ಮಡಿಲಲ್ಲಿ ಬಾಲ್ಯ ಕಳೆದವನು. ಆಡುತ್ತಾ ಆಡುತ್ತಾ ಓದಿ ಬೆಳೆದ ಈ ಹುಡುಗ ಆಯುರ್ವೇದ ಶಿಕ್ಷಣ ಪಡೆಯುವುದಕ್ಕೆ ಸಾಗಿದ್ದು ಕೊಪ್ಪದ ALNR ರಾವ್ ಮೆಡಿಕಲ್ ಆಯುರ್ವೇದ ಕಾಲೇಜಿನ ಅಂಗಣಕ್ಕೆ. ಜನ್ಮಜಾತವಾದ ಶಿಸ್ತನ್ನು ಮೈಗೂಡಿಸಿಕೊಂಡ ಈ ಹುಡುಗ ತನ್ನ ಅಂತಿಮ ವರ್ಷದ ಶಿಕ್ಷಣವನ್ನು ಪಡೆಯುವ ಕಾಲಕ್ಕೆ ಒಂದು ಕನಸು ಕಂಡ. ಆ ಕನಸನ್ನು ತನ್ನ ಗುರುಗಳಾದ ಡಾಕ್ಟರ್ ರಘುರಾಮ ಶಾಸ್ತ್ರಿಯವರಲ್ಲಿ ನಿವೇದಿಸಿಕೊಂಡ. ಅವರ ಪ್ರೋತ್ಸಾಹದ ನುಡಿಗಳಿಗೆ ಕಿವಿಯಾನಿಸಿದ ಈ ಹುಡುಗ 2008ನೇ ಇಸವಿಯಲ್ಲಿ ಅದೊಂದು ಶುಭ ದಿನ ಈ ನೆಲದಲ್ಲಿ ಸತ್ಯನಾರಾಯಣ ಪೂಜೆ ನೆರವೇರಿಸಿ ಗಿಡವೊಂದನ್ನು ನೆಟ್ಟ. ಮಾತ್ರವಲ್ಲ, ಚಿತ್ರಕೂಟ ಎಂದು ನಾಮಕರಣವನ್ನು ಮಾಡಿಯೇ ಬಿಟ್ಟ. ಅಪ್ಪ, ಅಮ್ಮ, ಬಂಧುಗಳು ಸೇರಿದಂತೆ ಸುಂದರ ಮನಸ್ಸುಗಳು ಇದಕ್ಕೆ ಸಾಕ್ಷಿ. ವೈದ್ಯಕೀಯ ಶಿಕ್ಷಣವನ್ನು ಪೂರೈಸಿ ಮರಳಿ ಕಳಿಯ ಕಡೆಗೆ ಇಳಿದು ಬಂದ ಈ ತರುಣ ಚಿತ್ತೂರಿನಲ್ಲಿ ಚಿತ್ರಕೂಟ ಚಿಕಿತ್ಸಾ ಕೇಂದ್ರವೊಂದನ್ನು ತೆರೆದದ್ದು ಇವತ್ತಿಗೆ ಇತಿಹಾಸ. ಇದರ ಜೊತೆಗೆ ಕಳಿಯ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯವೂ ಕೂಡ ಒಂದು ಹಾಸುಗೆಯ ಆಸ್ಪತ್ರೆಯಾಗಿ ಮೈದೆಳೆಯಿತು. ಇಲ್ಲಿ ಡಾಕ್ಟರ್ ರಾಜೇಶರ ಅಮ್ಮ ಕಲಾವತಿ, ತಂದೆ ಮಹಾಬಲ ಬಾಯಿರಿಯವರೇ ಪರಿಚಾರಕರು, ಸೇವಕರು ಎಲ್ಲವೂ ಆಗಿದ್ದರು. ಈ ತರುಣ ವೈದ್ಯನ ಬದುಕಿನಲ್ಲಿ ಅದೊಂದು ಸಂತಸದ ತಿರುವು. 2010 ಡಿಸೆಂಬರ್ 30ರ ಶುಭ ದಿನ ಬಾಳ ಸಂಗಾತಿಯಾಗಿ ಬಂದವಳು ಸೌಭಾಗ್ಯವತಿ ಅನುಲೇಖ. ಈಕೆ ಬಾಳಿನ ಭಾಗ್ಯಲೇಖ, ಜೀವನದ ಪುಟದಲ್ಲಿ ಸ್ವರ್ಣಲೇಖ. ಈಕೆಯ ಕಾಲ್ಗುಣದ ಬಲ, ಡಾಕ್ಟರ್ ರಾಜೇಶರ ಛಲ, ಅಪ್ಪ ಅಮ್ಮನ ಬೆಂಬಲ, ಚಿತ್ರಕೂಟ ಚಿಕಿತ್ಸಾಲಯ ಬೆಳೆಯುತ್ತಾ ಬೆಳೆಯುತ್ತಾ ಇಂದಿಗೆ ಸುಮಾರು 50 ಹಾಸುಗೆಗಳ ಸುವ್ಯವಸ್ಥಿತ ಆಸ್ಪತ್ರೆಯಾಗಿ ಸ್ವಾಸ್ಥ್ಯ ಸಂರಕ್ಷಣೆಗೆ ತಲೆ ಎತ್ತಿ ನಿಂತಿದೆ. ಅವರ ದೃಷ್ಟಿಯಲ್ಲಿ ನಮ್ಮದು ಆಸ್ಪತ್ರೆಯಲ್ಲ, ಬದಲಿಗೆ ಆರೋಗ್ಯದ ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಎನ್ನುವ ಮಾರ್ಗದರ್ಶನ ಮಾಡುವ ಆಪ್ತ ಕೇಂದ್ರವಿದು. ನಮಸ್ಕಾರ. ಆಯುರ್ವೇದದ ಮುಖ್ಯ ಉದ್ದೇಶವೇ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಅಂದರೆ ಆರೋಗ್ಯವಂತನಾಗಿರುವವನು ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಹಾಗೂ ರೋಗವನ್ನು ಹೇಗೆ ಗುಣಪಡಿಸುವಂತಹದ್ದು. ಹಾಗಾಗಿ ಆರೋಗ್ಯವಂತನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಆಯುರ್ವೇದದಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಈಗಿನ ಬದಲಾಗಿರುವ ಜೀವನ ಶೈಲಿ, ಆಹಾರ ಕ್ರಮ ಹಾಗೂ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆಗಳಿಂದಾಗಿ ಎಲ್ಲ ಕಾಯಿಲೆಗಳು ಈಗ ಮುಖ್ಯವಾಗಿ ಕಾಣಸಿಗುತ್ತದೆ. ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿರುವವರಿಗೆ ಇಲ್ಲಿಯೇ ಸಾವಯವವಾಗಿ ಬೆಳೆದಿರುವ ತರಕಾರಿಗಳನ್ನು ಬಳಸಿ ಪಥ್ಯಾಹಾರ, ಅಂದರೆ ಅವರಿಗೆ ಯಾವ ಚಿಕಿತ್ಸೆಯು ನಡೆಯುತ್ತಾ ಇದೆ ಅದಕ್ಕೆ ಬೇಕಾಗುವಂತಹ ಪಥ್ಯಾಹಾರವನ್ನು ಹಾಗೂ ಅವರ ಕಾಯಿಲೆಗಳಿಗೆ ಅನುಗುಣವಾಗಿ ಬೇಕಾಗುವಂತಹ ಆಹಾರವನ್ನು ಇಲ್ಲೇ ತಯಾರು ಮಾಡಿ ನಾವು ಉಣಬಡಿಸುತ್ತೇವೆ. ಬಂಧುಗಳೇ, ಈ ವೈದ್ಯ ದಂಪತಿಗಳು ಈ ಚಿಕಿತ್ಸಾಲಯವನ್ನು ಕಟ್ಟುವಾಗ ಅನುಸರಿಸಿದ್ದು ಪ್ರಾಚೀನ ಋಷಿಮುನಿಗಳ ಸಂದೇಶವನ್ನು. ಅದಕ್ಕಾಗಿಯೇ ದೈವಿ ವಾತಾವರಣವುಳ್ಳಂತಹ ಚಿಕಿತ್ಸಾಲಯವನ್ನು ಅವರು ನಿರ್ಮಾಣ ಮಾಡುತ್ತಾರೆ. ಇಲ್ಲಿರುವ ಒಂದೊಂದು ಕೊಠಡಿಗಳು ಕೂಡ ಒಬ್ಬೊಬ್ಬ ಸಾಧಕನ, ಒಬ್ಬೊಬ್ಬ ಋಷಿಯ ಹೆಸರಿನಲ್ಲಿ ಅನಾವರಣಗೊಂಡದ್ದು ಇವರ ಧರ್ಮ ಪ್ರಜ್ಞೆಗೊಂದು ಸಾಕ್ಷಿ. ಇಲ್ಲಿ ಚಿಕಿತ್ಸೆ ಪಡೆಯಲು ಬರುವವರು ಕೇವಲ ನೆರೆಹೊರೆಯವರೇನೂ ಅಲ್ಲ, ದೇಶದಾದ್ಯಂತ ಇಲ್ಲಿಗೆ ಆಗಮಿಸಿ ತಮ್ಮ ಸ್ವಾಸ್ಥ್ಯ ರಕ್ಷಣೆಯ ಬಗೆಗೆ ಮಾಹಿತಿ ಪಡೆದವರು ಅನೇಕರು. ಭಾರತದ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಈ ಪುಟ್ಟ ಚಿಕಿತ್ಸಾಲಯದ ಕಡೆಗೆ ವಿದೇಶದಿಂದ ಬಂದವರು ಆಡುವ ಮಾತುಗಳನ್ನು ಕೇಳಿದ್ದೀರಾ? I'm in Chitrakuta since 20 days and it's very peaceful place with mantra during the journey, during this caring. All the team is very kind, the food is delicious and the contact with doctor are very easy and professional. So we are very enjoyed to be here and I will be pleased to come back here next time.
ಈ ವೈದ್ಯ ದಂಪತಿಗಳಿಗೆ ಇದೊಂದು ಆಸ್ಪತ್ರೆಯಲ್ಲ, ಬದಲಿಗೆ ಇದೊಂದು ದೇವಾಲಯ. ಇಲ್ಲಿ ಬರುವಂತಹ ರೋಗಿಗಳು ಅವರ ಪಾಲಿಗೆ ದೇವರು. ಆ ಕಾರಣದಿಂದಲೇ ಇಲ್ಲಿ ಚಿಕಿತ್ಸೆ ನೀಡುವ ಪ್ರತಿಯೊಬ್ಬ ವೈದ್ಯರೂ ಕೂಡ ತಮ್ಮ ಕರ್ತವ್ಯವನ್ನು ಆರಾಧನೆ ಅನ್ನುವ ಭಾವದಿಂದ ನಿರ್ವಹಿಸುತ್ತಲೇ ಬಂದಿದ್ದಾರೆ. ಮಾತ್ರವಲ್ಲ, ಅವರಿಗೆ ಕೊಡಬೇಕಾದ ಅನ್ನ, ಆಹಾರ, ಹಾಲು ಇತ್ಯಾದಿ ಎಲ್ಲವನ್ನೂ ಕೂಡ ಇದೇ ಜಾಗದಲ್ಲಿ ಉತ್ಪಾದಿಸಲಾಗುತ್ತದೆ. ಆಹಾರಕ್ಕೆ ಸಂಬಂಧಪಟ್ಟಂತೆ ಬೇಕಾದ ತರಕಾರಿಗಳು ಕೂಡ ಬೆಳೆಯುತ್ತಿರುವುದು ಇಲ್ಲಿಯೇ ಅನ್ನುವುದು ಮತ್ತೊಂದು ವಿಶೇಷ. ಮಾತ್ರವಲ್ಲ, ಚಿಕಿತ್ಸೆಗೆ ಬೇಕಾದ ಔಷಧಗಳನ್ನು ಇನ್ನೆಲ್ಲಿಂದಲೋ ತರುವ ಅವಶ್ಯಕತೆ ಇಲ್ಲಿಲ್ಲ. ಬದಲಾಗಿ ಅಗತ್ಯವಿರುವಂತಹ ಔಷಧೀಯ ಗಿಡಗಳನ್ನು ಇಲ್ಲೇ ನೆಟ್ಟು ಬೆಳೆಸಿ ಪೋಷಿಸಿ ಅದರಿಂದ ಔಷಧವನ್ನ ಸಿದ್ಧಪಡಿಸಿ ಅತ್ಯಂತ ಆಪ್ತ ಭಾವದಿಂದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಪುರಾತನ ವಿಧಾನದ ಆಯುರ್ವೇದ, ಪಂಚಕರ್ಮ ಹಾಗೂ ಪ್ರಕೃತಿ ಚಿಕಿತ್ಸೆಗಳನ್ನು ಇಲ್ಲಿ ನೀಡಲಾಗುವುದು. ಹಾಗೆ ನಮ್ಮಲ್ಲಿ ಸುಸಜ್ಜಿತವಾದ ಎಸಿ ರೂಮ್, ನಾನ್ ಎಸಿ ರೂಮ್ಗಳು ಕೈಗೆಟಕುವ ದರದಲ್ಲಿ ನಿಮಗೆ ಸಿಗ್ತಾ ಇದೆ. ಇಲ್ಲೊಂದು ಸುಂದರವಾದಂತಹ ಗೋಶಾಲೆ ಇದೆ. ಹೇಳ್ತಾರೆ, ಗಾವೋ ವಿಶ್ವಸ್ಯ ಮಾತರಃ, ಗೋವು ಜಗತ್ತಿನ ತಾಯಿ. ಆ ಕಾರಣದಿಂದಾಗಿಯೇ ಆರೋಗ್ಯವನ್ನು ಬಯಸಿ ಬರುವಂತಹ ಮಂದಿ ಇಲ್ಲಿ ಮೊಟ್ಟ ಮೊದಲಿಗೆ ಗೋಪೂಜೆಯನ್ನು ನೆರವೇರಿಸಿ ಈ ಚಿಕಿತ್ಸಾಲಯಕ್ಕೆ ದಾಖಲಾಗ್ತಾರೆ. ಆ ಬಳಿಕ ಪ್ರೀತಿಯ ಚಿಕಿತ್ಸೆ ಪಡೆದು ಗುಣಮುಖರಾಗಿ ನಾವು ಸಂತೋಷವಾಗಿದ್ದೇವೆ ಎಂದು ತೆರಳುವಾಗ ಅವರ ಮುಖದಲ್ಲಿ ಕಾಣುವ ಮಂದಹಾಸವೇ ಡಾಕ್ಟರ್ ರಾಜೇಶ್ ಬಾಯಿರಿ ಅವರಿಗೆ ದೊಡ್ಡ ಬಹುಮಾನ ಅನ್ನುವುದು ಅವರ ಭಾವ. ಮಾತ್ರವಲ್ಲ, ತನ್ನ ಸಂಕಲ್ಪ ಹೇಗೆ, ತಾನು ಹೇಗೆ ಸಾಗಿ ಬಂದೆ, ಕನಸುಗಳೇನು, ಈ ಬಗ್ಗೆ ಡಾಕ್ಟರ್ ಬಾಯಿರಿ ಮಾತನಾಡ್ತಾರೆ. ಇಲ್ಲಿ ಪೂರ್ವಜರ ಜಾಗ ಇತ್ತು. ಏನು ಮಾಡಿದರೆ ನಾನು ಇಲ್ಲೇ ಇದ್ದು ನಮ್ಮ ಊರಿನವರಿಗೂ ಸಹಾಯ ಆಗ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನವರಿಗೂ ಸಹಾಯ ಮಾಡಿಕೊಂಡು ಈ ಜಾಗವನ್ನು ಡೆವಲಪ್ ಮಾಡಿಕೊಂಡು ಏನು ಮಾಡ್ಬೋದು ಅಂತೇಳಿ ಹೇಳಿ ನನ್ನ PUC ಆದ ನಂತರ ಆಲೋಚನೆ ಬಂದಿತ್ತು ನನಗೆ ಈ ಒಂದು BAMS ಅಥವಾ ಆಯುರ್ವೇದ ವೃತ್ತಿ ಶಿಕ್ಷಣ. ಆ ಮೊದಲಿನ ದಿವಸಗಳಲ್ಲಿ ಸುಮಾರು ಜನ ಕ್ರಿಟಿಸೈಸ್ ಮಾಡಿದವರಿದ್ದಾರೆ. ಇಲ್ಲ, ಇದು ತುಂಬ ಒಳಗಾಯಿತು, ಇಲ್ಲಿ ಮಾಡಲಿದ್ರೆ ಸಕ್ಸಸ್ ಆಗಲ್ಲ, ನೀನು ಹೊರಗಡೆ ಹೋಗು, ಬೇರೆ ಕಡೆಯಲ್ಲಿ ಮಾಡು, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನೀನು ಹೊರಗಡೆ ಹೋಗಿ ಮಾಡ್ಬೋದು ಅಂತೇಳಿ ಹೇಳಿ ಬೇರೆ ಬೇರೆ ಕಂಟ್ರೀಸ್ಗಳಿಂದನೂ ಆಫರ್ಸ್ ಸಹ ಬಂತು. ಬಟ್ ಅದನ್ನು ನಾನು ರಿಜೆಕ್ಟ್ ಮಾಡಿದೆ. ಇಲ್ಲ, ನಾನು ಇಲ್ಲೇ ಮಾಡೋದಿದ್ರೆ ಇಲ್ಲೇ ಮಾಡ್ತೀನಿ ಅನ್ನುವಂತಹ ಒಂದು ದೃಢ ನಿರ್ಧಾರವನ್ನು ಕೈಗೊಂಡೆ. ಒಂದು ಪೇಷಂಟ್ ಅಡ್ಮಿಷನ್ ಆಗಬೇಕಿದ್ರೆ ಹೆಚ್ಚು ಕಡಿಮೆ 1 ವರ್ಷ ತನಕ ತಗೊಂತು. ಯಾಕಂದರೆ ತುಂಬ ಗ್ರಾಮೀಣ ಪ್ರದೇಶ, ಯಾರಿಗೂ ಇಲ್ಲೊಂದಿದೆ ಇಂಥದ್ದು ಅಂತೇಳಿ ಹೇಳಿ ಗೊತ್ತಾಗೋದಂತಹ ಕಾಲ ಅದಾಗಿರಲಿಲ್ಲ. ಯಾಕಂದರೆ ಇಂಟರ್ನೆಟ್ ಎಲ್ಲ ಫೆಸಿಲಿಟೀಸ್ಗಳು ಅಷ್ಟು ಚೆನ್ನಾಗಿ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನನಗೆ ಕಾಲು ನೋವು ಕಡಿಮೆ ಆಯಿತು, ಬೆನ್ನು ನೋವು ಕಡಿಮೆ ಆಯಿತು, ಆ ದೇವರು ನಿಮ್ಮನ್ನು ಒಳ್ಳೇದಿಟ್ಟಿರಲಿ ಅಂತೇಳಿ ಹೇಳಿ ಯಾವಾಗ ಅವರು ಶುದ್ಧವಾದ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಾರಲ್ಲ, ಅದು ನಮಗೆ ತುಂಬ ಪುಣ್ಯವನ್ನು ಕೊಡ್ತದೆ ಅಂತೇಳಿ ಹೇಳಿ ನನ್ನ ಭಾವನೆ. ಸ್ನೇಹಿತರೆ, ಈ ಚಿಕಿತ್ಸಾಲಯದಲ್ಲಿ ದುಡಿಯುವಂತಹ ಎಲ್ಲರಿಗೂ ಕೂಡ ಇದು ಬದುಕಿನ ಉದ್ಯೋಗ ಅನ್ನುವ ಭಾವವಿಲ್ಲ. ಅದರ ಬದಲಾಗಿ ಡಾಕ್ಟರ್ ರಾಜೇಶ್ ಬಾಯಿರಿಯವರ ಜೊತೆಗೆ ನಾವು ನಿಂತು ತಾಯಿ ಭಾರತಿಗೊಂದು ಪುಟ್ಟ ಕೊಡುಗೆಯನ್ನು ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವ ಭಾವದಿಂದಲೇ ಎಲ್ಲರೂ ದುಡಿಯುತ್ತಾರೆ. ಇಲ್ಲಿ ಮೇಲು ಕೀಳು, ತರತಮ, ಮಹಿಳೆ ಪುರುಷ ಈ ಭಾವಗಳಿಗೆ ಸ್ಥಾನವಿಲ್ಲ. ಬದಲಾಗಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಮನುಷ್ಯರು. ಮಾತ್ರವಲ್ಲ, ಎಲ್ಲರೊಳಗೂ ಒಬ್ಬ ದೇವನಿದ್ದಾನೆ ಅನ್ನುವ ಆಸ್ತಿಕ ಭಾವವೇ ಇಲ್ಲಿ ಎಲ್ಲರನ್ನೂ ಬೆಸೆಯುತ್ತದೆ. ಮಾತ್ರವಲ್ಲ, ಎಲ್ಲರನ್ನೂ ಬೆಳೆಸುತ್ತದೆ ಕೂಡ. ಸ್ನೇಹಿತರೆ, ಈ ವೈದ್ಯ ದಂಪತಿಗಳು ಜೊತೆಯಾಗಿ ಸಾಗಿ ಬಂದ ದೂರ ಬಹಳ ದೊಡ್ಡದು. ಅದಕ್ಕೆ ಕಾರಣ ನೀವು ಕೊಟ್ಟ ಮಾರ್ಗದರ್ಶನ ಮತ್ತು ಬೆಂಬಲ. ಸಾಗಬೇಕಾದ ದೂರ ಬಹಳಷ್ಟಿದೆ. ಗುರಿ ಮುಟ್ಟುವ ತನಕವೂ ನೀವು ಜೊತೆಯಾಗಿರ್ತೀರಿ. ಮಾತ್ರವಲ್ಲ, ನಂಬಿದ ಭಗವಂತ ಕೈ ಹಿಡಿಯುತ್ತಾನೆ ಅನ್ನುವ ಬಲವಾದ ನಂಬಿಕೆ ಈ ದಂಪತಿಗಳದ್ದು. ಚಿಕಿತ್ಸೆ ನೀಡುತ್ತಾ ರೋಗಿಗಳ ಮುಖದಲ್ಲಿ ಮಂದಹಾಸವನ್ನು ಕಂಡು ಸಂಭ್ರಮಿಸಿದವರು. ಮಾತ್ರವಲ್ಲ, ಯಾರು ರಾಷ್ಟ್ರೀಯ ಚಿಂತನೆಗಳನ್ನಿಟ್ಟುಕೊಂಡು ಸಾಗಿ ಬರ್ತಾರೆ ಅವರಿಗೆ ಆಯುರ್ವೇದದ ಹೆಗ್ಗಳಿಕೆ ಏನು ಅನ್ನುವುದನ್ನು ಮನದಟ್ಟು ಮಾಡುತ್ತಲೇ ನೀವು ದೇಶದ ಬೆಳಕು ಅಂತ ಅವರನ್ನು ಅಭಿನಂದಿಸಿದ ಹೃದಯ ಶ್ರೀಮಂತಿಕೆ ಡಾಕ್ಟರ್ ರಾಜೇಶ್ ಬಾಯಿರಿಯವರದ್ದು. ಅವರದ್ದೇ ಒಂದು ಮಾತಿದೆ, ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವುದಕ್ಕೆ ನಾನು ಸಮರ್ಥನಾಗದೇ ಇರಬಹುದು, ಆದರೆ ಇಂತಹ ಸತ್ಕಾರ್ಯಗಳ ಮೂಲಕ ಭಾರತದ ಘನತೆಯನ್ನು ಎತ್ತಿ ಹಿಡಿಯುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ ಎಂದು. ಬಂಧುಗಳೇ, ನಾವೆಲ್ಲ ಚಪ್ಪಾಳೆಯಾಗಬೇಕಾದದ್ದು ಇಂತಹ ಸಾಧಕರ ಬದುಕಿಗೆ, ಬೆಂಬಲವಾಗಬೇಕಾದದ್ದು ಇಂತಹ ಸಾಧಕರ ಹೆಜ್ಜೆಗಳಿಗೆ. ಬನ್ನಿ, ಜೊತೆಯಾಗಿ ಬೆಂಬಲಿಸೋಣ. ಆರೋಗ್ಯವನ್ನು ಬಯಸಿ ಬರುವವರಿಗೆ ಸ್ವಾಸ್ಥ್ಯಪೂರ್ಣ ಜೀವನದ ದಾರಿಯನ್ನು ತೋರುವ ಈ ಕೇಂದ್ರಕ್ಕೆ ಮತ್ತೆ ಶುಭ ಹಾರೈಸೋಣ. ನಮಸ್ಕಾರ.